ನಮ್ಮ ಹೆಸರು ರಾಮೇಗೌಡ ಅಂತ, ಹಲಸೂರು, ಕನಕಪುರ ತಾಲೂಕು ಸಾತ್ನೂರು ಹೋಬಳಿ. ನಾವು ಅಂಗಡಿ ಇಟ್ಟು ಒಂದು 8 ವರ್ಷ ಆಯಿತು. ಮನೆ ಮತ್ತು ಅಂಗಡಿ ಎರಡು ಒಂದು ಜೈಂಟ್ ಇದ್ದಂಗಿದೆ. ನಾವು ಕ್ಲೋಸ್ ಮಾಡಿದ್ರೂ ರಾತ್ರಿ 10 ಗಂಟೆ 11 ಗಂಟೆಯಲ್ಲಿ ಒಂದು ಹಾಲು ಬೇಕು, ಒಂದು ಏನೋ ಒಂದು ಪದಾರ್ಥ ಬೇಕು, ಏನೋ ಫಂಕ್ಷನ್ ಮಾಡ್ತಾ ಇರ್ತಾರೆ, ಎಲ್ಲ ಹೋಗಿರ್ತಾರೆ, ಮಳೆ ಬಂದಿರ್ತದೆ, ಅವ್ರು ತೊಂದರೆ ಆಗಿರ್ತಾರೆ. ರಾತ್ರಿ 10 ಗಂಟೆ 11 ಗಂಟೆ 12 ಗಂಟೆ ಆಗಲಿ ಅವ್ರಿಗೆ ನಾವು ಪದಾರ್ಥನ ಒದಗಿಸ್ಕೊಡ್ತೀವಿ. ನಾವು ನಿದ್ದೆ ಮಾಡದೇ ಇದ್ರೂ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಕಷ್ಟ ಜೀವಿಗಳು ನಾವು. ಅದು ಪಬ್ಲಿಕ್ ಜನಕ್ಕೆ ಗೊತ್ತಾಗಲ್ಲ. ಈಗ ಬೇರೆ ಇವ್ರಿಗೆಲ್ಲ ಹೊರಗಡೆ ಹೋಗಿ ನಾವು ಈಗ ಇಲ್ಲಿ ತಗೊಳ್ಳೋರು ಎಲ್ಲ ಯಾರು ಕಸ್ಟಮರ್ಸ್ ಎಲ್ಲ ಅವ್ರಿಗೆ ಅನುಕೂಲ ಇದೆ. ನಮ್ಮ ಅಂಗಡಿಗೆ ಬಂದು ತಗೊಳ್ಳೇಬೇಕು, ಇಲ್ಲಾಂದರೆ ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಅವ್ರು ತೊಂದರೆ ಟೈಮ್ ತೊಗೊಳ್ತದೆ. ಇಲ್ಲ ಗಾಡಿಯಲ್ಲಿ ಪೆಟ್ರೋಲ್ ಹೋಗ್ಬಿಟ್ಟು ಹೊರಗಡೆ ತರಬೇಕು ಅಂದರೆ ಪೆಟ್ರೋಲ್ ಖರ್ಚಾಗ್ತದೆ ಅವ್ರಿಗೆ. ನಾವು ಅವ್ರಿಗೆ ಇಲ್ಲಿ ಒಂದು ಸಹಾಯ ಮಾಡ್ದಂಗೆ ಆಯ್ತಾ ಇದೆ ನಾವು ಅಂಗಡಿಯಿಂದ. ಮತ್ತು ನಾವು ಬೆಳಗ್ಗೆ 5:45 6 ಗಂಟೆಗೆ ಓಪನ್ ಮಾಡ್ತೀವಿ, ಸಂಜೆ 9:30 10 ಗಂಟೆ ಕ್ಲೋಸ್ ಮಾಡ್ತೀವಿ. ನಮಗೇನೇ ಕೆಲಸ ಇದ್ರೂ ಬೆಳಗ್ಗೆಯಿಂದ ಸಂಜೆ ಗಂಟ ಈ ಕಸ್ಟಮರ್ಗೆ ನಾವು ಪದಾರ್ಥನ ತಂದು ಕೊಟ್ಟು ಸಹಾಯ ಮಾಡ್ತೀವಿ. ನಮ್ಮ ಅನಿವಾರ್ಯ ಇದ್ದಾಗ ಯಾವಾಗಲೂ ಒಂದು 2 ತಿಂಗಳಿಗೋ 3 ತಿಂಗಳಿಗೋ ಒಂದು ದಿವಸ ರಜಾ ಮಾಡಬೇಕಾಗ್ತದೆ. ಇಲ್ಲ ಅಂದರೆ ನಾವು ಇದೇ ಬೆಳಗ್ಗೆ ಸಂಜೆ ಗಂಟ ಈ ದುಡಿಮೇಲೆ ಈ ಪಬ್ಲಿಕ್ ಜನಕ್ಕೆ ನಾವು ಸಹಾಯ ಮಾಡಿಕೊಂಡು ನಮ್ಮ ವೃತ್ತಿ ಜೀವನ ನಡೆಸ್ತಾ ಇದ್ದೀವಿ. ನಮಗೆ ಬೇರೆ ಕೆಲಸಗಳೆಲ್ಲ ಬಿಟ್ಟು ನಮ್ಗೇನೇ ಕೆಲಸ ಇದ್ರೂ ಅಂಗಡಿ ಬಾಗಿಲಾಗ್ತದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ನಾವು ಪದಾರ್ಥನ ತಂದು ಒದಗಿಸ್ಕೊಡ್ತಾ ಇದ್ದೀವಿ. ಪಬ್ಲಿಕ್ ಜನಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಅವರು ಅರ್ಥ ಮಾಡ್ಕೊಳ್ಳಲ್ಲ ಪಬ್ಲಿಕ್ ಜನ. ಇವರು ನಮ್ಗೆ ಕಾಸು ಕೊಡ್ತೀವಿ, ನಾವು ತೊಗೊಳ್ತೀವಿ ಅಂತಾರೆ. ಕಾಸು ಕೊಡೋದು ದೊಡ್ಡದಲ್ಲ, ತೊಗೊಳೋದು ದೊಡ್ಡದಲ್ಲ. ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇರೋದು ಅವರು ತಿಳ್ಕೊಳ್ತಾ ಇಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ಅದು ನಾವು ನೋವು ಪಡ್ತಾ ಇರ್ತೀವಿ, ನಮ್ಗೆ ಅರ್ಥ ಆಗ್ತದೆ ಅದು.